ಬಿಜೆಪಿಯಲ್ಲಿ ಜೋರಾಗ್ತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಕಸರತ್ತು. ವಿಜಯೇಂದ್ರ ಹಾಗೂ ಯತ್ನಾಳ್ ಬಣದ ನಡುವೆ ತಿಕ್ಕಾಟ ಅನ್ನೋದು ಜೋರಾಗ್ತಾನೆ ಇದೆ. ಇಂದು ಬಿಜೆಪಿ ಭಿನ್ನರ ಬಳಗದಿಂದ ಮತ್ತೊಮ್ಮೆ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಅವರು ಕೂಡ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರೇ ಆ ರೇಂಜ್ ನಲ್ಲಿ ಮೀಟಿಂಗ್ ಮಾಡ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಯತ್ನಾಳ್ ಬಣದವರಂತೂ ಸಿಕ್ಕಾಬಿಟ್ಟೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಯತ್ನಾಳು, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಸೇರಿ ಇನ್ನೂ ಹಲವರು ಭಾಗ್ಯ ಆಗುವಂತ ಸಾಧ್ಯತೆಗಳಿಗಿದೆ. ಸಭೆಯಲ್ಲಿ ಅಸಮಾಧಾನಿತ ಸಂಸದ ಸುಧಾಕರ್ ಕೂಡ ಭಾಗ್ಯ ಆಗುವಂತ ನಿರೀಕ್ಷೆ ಇದೆ, ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷ ಹುದ್ದೆಯ ಅಭ್ಯರ್ಥಿ ಆಯ್ಕೆ ಕುರಿತು ಈ ಸಭೆ ನಡೀತಾ ಇದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಭಿನ್ನರ ಬಳಗದ ಈ ಸಭೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡಿಯಲಾಗಿದೆ. ಯತ್ನಾಳ್ ಟೀಮ್ನವರು ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಮ್ಮ ಕಡೆಯಿಂದನೇ ಆಯ್ಕೆ ಆಗಬೇಕು ಅಂತ ಸಡ್ಡು ಹೊಡೆದು ನಿಂತಿದ್ದಾರೆ. ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ಡೋಂಟ್ ಕೇರ್ ಆಟಿಟ್ಯೂಡ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡುತ್ತಿದ್ದಂತೆ ಯತ್ನಾಳ್ ಬಣದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾರ್ಯಾರು ಅಸಮಾಧಾನಿತರಿದ್ದಾರೆ, ಯಾರ್ಯಾರು ಭಿನ್ನಾಭಿಪ್ರಾಯ ಇದೆ, ಯಾವ ಸ್ಟೇಟ್ಮೆಂಟ್ ಕೊಡ್ತಾರೆ, ಕಾದು ಕುಳಿತಿರುವಂತ ಯತ್ನಾಳ್ ಟೀಮ್ ಅವರನ್ನ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಮಾಡ್ತಾ ಇದೆ. ತಮ್ಮ ಬಣದತ್ತ ಸೆಳೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ಸುಧಾಕರ್ ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ವಿಜಯೇಂದ್ರ ಅವರ ವಿರುದ್ಧ. ಬೇಕು ಅಂತ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ನನ್ನ ಗಮನಕ್ಕೆ ತರಲಿಲ್ಲ, ನಂಗೆ ಹೇಳಲೇ ಇಲ್ಲ. ನಂಗೆ ಮೊದಲೇ ಸಿದ್ದರಾಮಯ್ಯನವ್ರು ಹೇಳಿದ್ರು ಬೇಡ ಹೋಗಬೇಡ ಅಂತ, ನಾನು ಬಂದುಬಿಟ್ಟೆ, ತಪ್ಪು ಮಾಡಿಬಿಟ್ಟೆ, ತಮಗಿರೋ ಅಸಮಾಧಾನವನ್ನ ಹೇಳ್ಕೊಂಡಿದ್ರು. ಅದಕ್ಕೆ ವಿಜಯೇಂದ್ರ ಕೂಡ ಕೌಂಟರ್ ಕೊಟ್ಟಿದ್ರು, ಇದಕ್ಕೂ ನಂಗೂ ಸಂಬಂಧ ಇಲ್ಲ, ಎಲ್ಲದಕ್ಕೂ ನಾನು ಎಳೆದು ತರಬೇಡಿ ಅಂತ. ಸುಧಾಕರ್ ಅವ್ರಿಗೆ ಅಸಮಾಧಾನ ವಿಜಯೇಂದ್ರ ಮೇಲೆ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಯತ್ನಾಳ್ ಟೀಮ್ ಆಕ್ಟಿವ್ ಆಗ್ಬಿಡ್ತು. ಬನ್ನಿ ನಮ್ಮ ಜೊತೆಗೆ, ನಾವು ನಿಮ್ಮ ಥರನೇ ಅಸಮಾಧಾನಿತರು ಅಂತ ಗಾಳ ಹಾಕಿದ್ರು. ಸೊ ಹಾಗಾಗಿ ಇವತ್ತೊಂದು ಮೀಟಿಂಗ್ ಇದೆ, ಯಾರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಬೇಕು ರೇಸ್ನಲ್ಲಿ, ಚುನಾವಣಾ ರೇಸ್ನಲ್ಲಿ ಅಂತ. ಇದಕ್ಕೆ ಸುಧಾಕರ್ ಕೂಡ ಭಾಗಿಯಾಗುವಂಥ ನಿರೀಕ್ಷೆ ಮತ್ತು ಸಾಧ್ಯತೆ ಇದೆ. ಒಂದು ವೇಳೆ ಭಾಗಿಯಾಗಿದ್ದೇ ಆದಲ್ಲಿ, ಸುಧಾಕರ್ ಅವರು ಭಾಗಿಯಾಗಿದ್ದೇ ಆದಲ್ಲಿ ವಿಜಯೇಂದ್ರ ಅವರಿಗೆ ಇನ್ನೊಂದು ರೀತಿಯಾದಂಥ ಸಮಸ್ಯೆ ಎದುರಾಗತ್ತೆ. ಯಾಕಂದರೆ ಈಗ ಆಲ್ರೆಡಿ ವಿಜಯೇಂದ್ರ ಅವ್ರು ಹೇಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ಬೇಕು ಅಂತ ಏನಿಲ್ಲ, ಅವರನ್ನು ಕೂಡ ನಾವು ಒಗ್ಗೂಡಿಸ್ಕೊಂಡು ಹೋಗಬೇಕು ಅಂತೇನಿಲ್ಲ, ಯಾಕಂದರೆ ಇದರಲ್ಲಿ ನನ್ನ ಪಾತ್ರನೇ ಇಲ್ಲ, ಅವ್ರು ನಂಗೆ ಕಾಲೇ ಮಾಡಿಲ್ಲ, ಇದರಲ್ಲಿ ನಂದು ಏನೂ ಇಲ್ಲ, ಹೈಕಮಾಂಡು ನಿರ್ಧಾರ ಇದು ಅಂತ ಹೇಳಿದ್ದಾರೆ. ಸೊ ಸುಧಾಕರ್ ಅವರು ಕೂಡ ಯತ್ನಾಳ್ ಟೀಮ್ನಲ್ಲಿ ಕಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳಿದೆ. ಒಂದು ಕಡೆಯಲ್ಲಿ ರಾಮುಲು ಅವ್ರಿಗೂ ಕೂಡ ಯತ್ನಾಳ್ ಅವ್ರು ಕರೆ ಮಾಡಿ ಕರೆದಿದ್ದಾರೆ, ಬನ್ನಿ ನಾವೆಲ್ಲ ಒಂದೇ ಬನ್ನಿ ಅಂತ. ರಾಜಕೀಯ ಹೊರತಾಗಿಯೂ ನಿಮ್ಮ ನಡುವೆ ಒಂದು ಒಳ್ಳೆ ಬಾಂಡಿಂಗ್ ಇದೆ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ರಾಮುಲು ಅವ್ರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಮುಲು ಅವರು ಕೂಡ ಬಿಜೆಪಿಯ ಎಲ್ಲ ಕಾರ್ಯಕ್ರಮಗಳಿಂದ, ಜಿಲ್ಲಾಧ್ಯಕ್ಷರ ಆಯ್ಕೆ, ಅನೌನ್ಸ್ಮೆಂಟು, ಪ್ರೆಸ್ ಮೀಟು ಎಲ್ಲದರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಅವ್ರ ನಡೆ ಬಗ್ಗೆ ಕ್ಲಾರಿಟಿ ಇಲ್ಲ. ಬಿಜೆಪಿಯಲ್ಲೇ ಇರ್ತಾರೋ, ಕಾಂಗ್ರೆಸ್ಸಿಗೆ ಹೋಗ್ತಾರೋ, ಯತ್ನಾಳ್ ಜೊತೆಗೆ ಬರ್ತಾರೋ, ಏನೂ ಮಾಡದೆ ತಟಸ್ಥ ನೀತಿಯನ್ನು ಅನುಸರಿಸ್ತಾರೋ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೋ, ಕ್ಲಾರಿಟಿ ಇಲ್ಲ. ಆದರೆ ಸುಧಾಕರ್ ವಿಚಾರದಲ್ಲಿ ಸುಧಾಕರ್ ಯತ್ನಾಳ್ ಟೀಮ್ ಜೊತೆಗೆ ಸೇರಬಹುದಾದ ಸಾಧ್ಯತೆಗಳಿದೆ, ನಿರೀಕ್ಷೆಗಳಿದೆ. ಸೊ ಹಾಗಾಗಿ ಇವತ್ತಿನ ಮೀಟಿಂಗ್ ಇದೆಯಲ್ಲ, ಬಿಜೆಪಿಯ 2 ಟೀಮ್ನಲ್ಲಿ 1 ಟೀಮ್ನ ಮೀಟಿಂಗ್ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಅನ್ನೋದು ಇದೆ. ಯತ್ನಾಳ್ ಟೀಮ್ನವರು ಇವತ್ತೊಂದು ಮೀಟಿಂಗ್ ಕರೆದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇರೋ ಪ್ರಶ್ನೆ, ಯಾರೆಲ್ಲ ಈ ಮೀಟಿಂಗಿಗೆ ಭಾಗ್ಯ ಆಗ್ತಾರೆ, ಸುಧಾಕರ್ ಭಾಗ್ಯ ಆಗಬಹುದಾ, ಆಗುವ ಸಾಧ್ಯತೆ ಇದೆಯಾ, ಇವತ್ತಿನ ಮೀಟಿಂಗ್ ಎಷ್ಟು ಮಟ್ಟಿಗೆ ಮಹತ್ವ ಪಡ್ಕೊಳ್ತಾ ಇದೆ ಅಂತ ರಾಕೇಶ್? ನೀತಿ ಭಿನ್ನರ ಬಂಡಾಯದ ವಿಚಾರಕ್ಕೆ ಇವತ್ತಿನ ಸಭೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುವ ಚುನಾವಣೆಯಲ್ಲಿ ಭಿನ್ನರ ನಿಲುವೇನು ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇತ್ತು. ತಮ್ಮ ಕಡೆಯಿಂದ ಅಭ್ಯರ್ಥಿಯನ್ನ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು. ಅದಕ್ಕೆ ಇವತ್ತು ಅಂತಿಮ ರೂಪವನ್ನು ಕೊಡುವಂತ ಸಾಧ್ಯತೆಗಳು ಇದೆ ಅನ್ನೋದು ಮೂಲಗಳ ಮಾಹಿತಿ. ಹಾಗೆ ಈ ಸಭೆಗೆ 2 ದಿನಗಳ ಹಿಂದಷ್ಟೇ ರಾಜ್ಯಾಧ್ಯಕ್ಷರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದಂತಹ ಸಂಸದ ಸುಧಾಕರ್, ಹಾಗೆ ಕೋರ್ ಕಮಿಟಿ ಸಭೆಯಲ್ಲಿ ಅಪಮಾನಿತರಾಗಿದ್ದಂತಹ ಶ್ರೀರಾಮುಲು ಅವರು ಸೇರಿದಂತೆ ಇನ್ನೂ ಕೆಲವರು ಭಾಗಿಯಾಗಬಹುದು ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಅದರಲ್ಲಿ ಸ್ಪಷ್ಟತೆ ಇಲ್ಲ. ಆದ್ರೆ ಇದಕ್ಕೂ ಮೊದಲು ದೂರವಾಣಿ ಮಾತುಕತೆ ನಡೆದಂತ ಸಂದರ್ಭದಲ್ಲಿ ಅಸಮಾಧಾನಿತ ನಾಯಕರೆಲ್ಲರೂ ಕೂಡ ಭಿನ್ನರ ಬಣಕ್ಕೆ ಸಪೋರ್ಟ್ ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ತಟಸ್ಥ ಬಣದ ಒಂದಷ್ಟು ನಾಯಕರುಗಳು ಕೂಡ ಭಿನ್ನಮತೀಯರ ಜೊತೆಗೆ ನಿಲ್ಲುವಂತ ವಿಶ್ವಾಸವನ್ನ ನೀಡಿದ್ದಾರೆ. ಹೀಗಾಗಿ ಈ ಸಭೆಯಲ್ಲಿ ಬಂಡಾಯದ ಸಭೆಗಿಂತ ಹೆಚ್ಚಾಗಿ ಬಿಜೆಪಿಯ ನಿಷ್ಠರ ಬಳಗ ಅಂತ ಏನು ಗುರುತಿಸಿಕೊಂಡಿತ್ತು, ಆ ಬಳಗದ ಸದಸ್ಯರಲ್ಲೂ ಕೆಲವರು ಈ ಕಡೆಗೆ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿರುವುದು. ಎರಡೂ ಪಕ್ಷದ ಒಳಗಿನ 2 ವ್ಯವಸ್ಥೆಗಳಿಗೂ ಕೂಡ
ಹೊಸ ಆಯಾಮವನ್ನು ನೀಡುವಂತ ಸಾಧ್ಯತೆಗಳಿದೆ. ಬಂಡಾಯದ ಹೊರತಾಗಿ ಈ ಸಭೆಯನ್ನು ನೋಡೋದಾದ್ರೆ ಈ ಸಭೆ ಅಷ್ಟೇನು ಫಲಪ್ರದ ಆಗಲಾರದು ಅನ್ನುವಂತ ವಿಚಾರ ಕೇಳಿ ಬಂದಿದೆ. ರಾಜ್ಯಾಧ್ಯಕ್ಷ ಚುನಾವಣೆ ವಿಚಾರದಲ್ಲಿ ಅತೃಪ್ತರು ತೋಡ್ಕೊಂಡಂತ ಅಸಮಾಧಾನ ಮತ್ತು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಈ ಸಭೆ ಫಲಪ್ರದ ಆಗುವುದಿಲ್ಲ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯ್ಕೆ ಸಮಿತಿಯಲ್ಲಿ ಜಿಲ್ಲಾ ಮತ್ತು ಮಂಡಲ ಅಧ್ಯಕ್ಷರ ಆಯ್ಕೆಗಳು ಮುಕ್ತಾಯವಾಗಿದೆ. ಅಲ್ಲಿ ಬಹುತೇಕರು ವಿಜೇಂದ್ರ ಅವರನ್ನ ಬೆಂಬಲಿಸುವಂತಹ ನಾಯಕರುಗಳ ಆಯ್ಕೆ ಆಗಿದೆ. ಹಾಗಾಗಿ ಆಂತರಿಕ ಚುನಾವಣೆಯ ವೇಳೆ ಎಲ್ಲರ ಒಮ್ಮತದ ಅಭಿಪ್ರಾಯ ಮತ್ತು ಮತಗಣನೆ ಪರಿಗಣಿಸಿದಾಗ ವಿಜೇಂದ್ರ ಅವರ ಒಲವು ಜಾಸ್ತಿ ಇರೋದ್ರಿಂದಾಗಿ ಮತ್ತೆ ವಿಜೇಂದ್ರ ಅವರೇ ಪುನರಾಯ್ಕೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಬಂಡಾಯದ ತಂಡ ಏನ್ ಮಾಡುತ್ತೆ, ನಿಜವಾಗ್ಲೂ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೋ ಅಥವಾ ಇದೇ ರೀತಿಯಾದಂತಹ ಬಂಡಾಯವನ್ನ ಮುಂದುವರಿಸಿಕೊಂಡು ವಿಜೇಂದ್ರ ಅವರಿಗೆ ಪ್ಯಾರಲಲ್ ಟೀಮ್ ಅನ್ನ ಕಟ್ಟಿಕೊಂಡು ಪಕ್ಷದೊಳಗೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ತಾರೋ ಅಥವಾ ಮುಂದಿನ ವಾರ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಬಳಿ ತಮ್ಮ ಮಾತುಕತೆಯನ್ನ ಮಾಡಿ ಮುಂದಿನ ನಿರ್ಧಾರವನ್ನು ಪ್ರಕಟಿಸುತ್ತಾರೋ ಅನ್ನೋದರ ಬಗ್ಗೆ ಸಭೆ ಕೇಂದ್ರೀಕೃತವಾಗಿದೆ. ಇವತ್ತು 2 ಹಂತದ ಸಭೆ ನಡೆದಿದೆ. ಮೊದಲ ಹಂತದ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ನಡೆದಿದೆ. 2ನೇ ಹಂತದಲ್ಲಿ ಒಂದು ವೇಳೆ ಈಗ ನಾನು ಹೇಳಿದ ಹಾಗೆ ಬದಲಾವಣೆ ಸನ್ನಿವೇಶ ಬದಲಾದ ಕಾಲಮಾನದಲ್ಲಿ ನಾವು ನಮ್ಮ ನಡೆ ಹೇಗಿರಬೇಕು, ಪಕ್ಷದ ವಿಚಾರದಲ್ಲಿ ನಮ್ಮ ನಿಲುವೇನಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಚರ್ಚೆಯನ್ನು ಮಾಡಲಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಈ ಸಭೆಯ ಒಂದು ಹಂತದ ಮಾಹಿತಿಗಳು ಸ್ಪಷ್ಟವಾಗಿ ಗೋಚರವಾಗಬಹುದು. ಅದಾದ ಬಳಿಕ ಮುಂದಿನ ಕಾರ್ಯತಂತ್ರದ ಬಗ್ಗೆ ಕೂಡ ಮಾಹಿತಿ ಸಿಗಬಹುದು. ನೀತಿ ಓಕೆ ರಾಕೇಶ್, ಈಗ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರಕ್ಕೆ ನೀವು ನಿಂತ್ಕೊಳ್ಳಿ ಅನ್ನೋದು ಒಂದೆರಡು ಹೆಸರು ಓಡಾಡ್ತಾ ಇತ್ತು ಯತ್ನಾಳ್ ಅವರ ಬಣದಲ್ಲೂ ಕೂಡ. ಸೊ ಅಲ್ಲೊಂದು ಒಮ್ಮತದ ನಿರ್ಧಾರ ಇದೆ, ಇವ್ರನ್ನ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂತ. ಈಗ ಒಬ್ಬೊಬ್ಬರು ಹೊಸೊಬ್ರು ಕೂಡ ಎಂಟರ್ ಆಗ್ತಾ ಇರುವಂತ ಬೆನ್ನಲ್ಲೇ ಸೊ ಯಾರು ನಿಂತ್ಕೊಳ್ಬೇಕು ಅಥವಾ ನಿಲ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಆ ಟೀಮ್ನಲ್ಲಿ ಚರ್ಚೆ ಹೆಚ್ಚಾಗಿದೆ ಅಂತ ರಾಕೇಶ್. ನೀತಿ ಈ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಸ್ಪಷ್ಟತೆ ಭಿನ್ನರ ಬಣದಲ್ಲಿ ಇಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಹಂತದ ಪ್ರಕ್ರಿಯೆಯಲ್ಲಿ ವಿಜೇಂದ್ರ ಬಣವೇ ಮೇಲುಗೈ ಸಾಧಿಸ್ತಾ ಇದೆ. ಅವರಿಗೆ ಸಂಬಂಧಪಟ್ಟಂತ ಈ ಹಿಂದೆ ಇದ್ದಂತ ವಿಜೇಂದ್ರ ಬೆಂಬಲಿತ ನಾಯಕರೆಲ್ಲರೂ ಕೂಡ ಪುನರಾಯ್ಕೆ ಆಗಿದ್ದಾರೆ. ಹಾಗಾಗಿ ವಿರೋಧಿ ಬಣದಿಂದ ಅಭ್ಯರ್ಥಿಗಳನ್ನ ಹಾಕುವುದು ಸದ್ಯದ ಪರಿಸ್ಥಿತಿಯಲ್ಲಿ ಉತ್ತಮವಾದಂತಹ ಸನ್ನಿವೇಶ ಅಲ್ಲ ಅನ್ನುವಂತ ಮಾಹಿತಿ ಕೂಡ ಭಿನ್ನರ ಬಣಕ್ಕಿದೆ. ಹೀಗಾಗಿ ಅವರು ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಇಲ್ಲ ನೆಪ ಮಾತ್ರಕ್ಕೋಸ್ಕರ ಒಬ್ಬ ಅಭ್ಯರ್ಥಿನ ಹಾಕಲೇಬೇಕು ಅನ್ನೋದಾದ್ರೆ ಅದು ಯಾರಾಗಬಹುದು ಅನ್ನುವಂತ ಪ್ರಶ್ನೆಯನ್ನ ಕೂಡ ಹುಟ್ಟುಹಾಕ್ತಾ ಇದೆ. ಆಂತರಿಕ ಮತದಾನ ಆಗಿರೋದ್ರಿಂದಾಗಿ ಈಗ ಜಿಲ್ಲಾಧ್ಯಕ್ಷರ ನಿರ್ಧಾರಗಳು ಮತ್ತು ಮಂಡಲ ಅಧ್ಯಕ್ಷರುಗಳ ಆಯ್ಕೆ ಅಂತಿಮವಾಗಿರೋದ್ರಿಂದಾಗಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಭಿನ್ನರಿಗೆ ಅಂತಹ ಗೆಲುವು ಸಿಗುವುದು ಸಾಧ್ಯ ಅನ್ನುವಂತ ಮಾತು ಈಗ ದೂರವಾಗ್ತಾ ಇದೆ. ನೀತಿ ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.